ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ರ ಪಬ್ಲಿಕ್ ನ್ಯೂಸ್ 24x7. ನಾನು ನಿಮ್ಮ ಕೀರ್ತನ. ನಾ ಇವತ್ತು ವಿದ್ಯಾರಾಯಣಪುರದಲ್ಲಿರೋ ನಾಟಿ ರುಚಿ ಬಂದಿದ್ದೀವಿ. ಬನ್ನಿ ಇಲ್ಲಿನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವೀಕ್ಷಕರೇ, ನಾ ಇವತ್ತು ನಾಟಿ ರುಚಿ ಫ್ರಾಂಚೈಸಿ ಓನರ್ ಹತ್ರ ಇದ್ದೀವಿ. ಬನ್ನಿ ಅವ್ರ ಹತ್ರ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ರಾಜೇಶ್ ಅಂತ. ಓಕೆ, ಇಲ್ಲಿನ ಬಗ್ಗೆ ಏನೇನ್ ಡೀಟೇಲ್ಸ್ ಹೇಳ್ತೀರಾ ಸರ್? ಮೇಡಮ್, ನಮ್ದು ನಾಟಿ ರುಚಿ ಫ್ರಾಂಚೈಸಿ ನೀವು ಹೇಳ್ದಂಗೆನೆ ನಮ್ದು ವಿದ್ಯಾರಾಯಣಪುರದಲ್ಲಿರೋದು. ನಾಟಿ ರುಚಿ ಅಂತ ಈಗ ಒಂದು 3 ತಿಂಗಳಿಂದ ಒಂದು ಬ್ರ್ಯಾಂಡ್ ಓಪನ್ ಮಾಡಿದ್ದಾರೆ ಮೇಡಮ್. ಈ ನಾಟಿ ರುಚಿ ಉದ್ದೇಶ ಏನಂತಂದ್ರೆ, ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜಿಯಂದ್ರು ಇಲ್ಲ ಅಮ್ಮಂದ್ರು ಮಾಡ್ತಾ ಇದ್ದ ಒಂದು ಅಡಿಗೆನ ಈಗಿನ ಜನರೇಷನ್ಗೆ ಈಗಿನ ಒಂದು ಲೇಟೆಸ್ಟ್ ಜನರಿಗೆ ತಲುಪಿಸ್ಬೇಕು ಅಂತಾನೆ ಒಂದು ಐಡಿಯಾ ಕಾನ್ಸೆಪ್ಟ್ ಇರೋದು ಇವ್ರದ್ದು. ಬಗೆ ಬಗೆಯಾದ ಒಂದು ಪಿಕಲ್ಸ್ ಆಗಿರ್ಬೋದು, ಇಲ್ಲ ಒಂದು ಗನ್ ಪೌಡರ್ ಆಗಿರ್ಬೋದು, ಇಲ್ಲ ಒಂದು ಮಸಾಲೆ ಐಟಮ್ಸ್ ಆಗಿರ್ಬೋದು, ಇಲ್ಲ ತಿಂಡಿ ತಿನಿಸುಗಳಾಗಿರ್ಬೋದು, ಪ್ರತಿಯೊಂದನ್ನು ಇವರು ನಾಟಿ ಸ್ಟೈಲ್ ಅಂದ್ರೆ ಆಗಿನ ಕಾಲದ ಸ್ಟೈಲ್ ಅಲ್ಲಿ ಮಾಡಿ ಕರೆಕ್ಟ್ ಆರ್ಗ್ಯಾನಿಕ್ ಆಗಿರ್ತದೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇದ್ ನೋಡಿ, ಇಲ್ಲಿ ಪುದೀನ ಇರ್ಬೋದು, ಅಗಸೆ ಬೀಜ ಇರ್ಬೋದು, ಇಲ್ಲ ವಾಮ್ ಇರ್ಬೋದು, ಈ ತರಹದ ಹೆಲ್ತ್ ಗೆ ಬೆನಿಫಿಟ್ ಇರುವಂತ ಒಂದು ಪ್ರಾಡಕ್ಟ್ಸ್ ನ ತಗೊಂಡು ಅದನ್ನ ಒಂದು ಡಿಫ್ರೆಂಟ್ ವೆರೈಟೀಸ್ ಪಿಕ್ಕಲ್ ಅಲ್ಲಿ, ಇಲ್ಲಾಂದ್ರೆ ಮಸಾಲೆ ಐಟಮ್ಸ್ ಅಲ್ಲಿ, ಇಲ್ಲ ಗನ್ ಪೌಡರ್ ಅಲ್ಲಿ ಉಪಯೋಗಿಸಿ ಜನರಿಗೆ ತಲುಪಿಸ್ಬೇಕು ಅನ್ನೋದೇ ನಾಟಿ ರುಚಿಯವರ ಒಂದು ಉದ್ದೇಶ. ಹಾಗೇನೆ ಮೇಡಮ್, ನಿಪ್ಪಟ್ಟು ನಿಮ್ಗೆ ನಾರ್ಮಲ್ ಅದು ಹೇಳ್ದಂಗೆ ಹಿಟ್ಟಿಂದ ಮಾಡಿರೋ ನಿಪ್ಪಟ್ಟು ಇರ್ತಾವಲ್ಲ, ನಾವು ಹಿಟ್ಟು ಯೂಸ್ ಮಾಡೋದು, ಬಟ್ ವೆರೈಟಿ ಇರ್ತದೆ ಮೇಡಮ್. ಇದು ಸಜ್ಜಾ ಅಂದ್ರೆ ಮಿಲ್ಲೆಟ್ಸ್ ಇಂದ ತಯಾರಿ ಮಾಡಿರೋ ಒಂದು ನಿಪ್ಪಟ್ಟು ಇದು. ಹಾಗೆ ಬ್ರೌನ್ ರೈಸ್ ಹೆಲ್ತಿ, ಒಳ್ಳೆ, ತುಂಬಾ ಒಳ್ಳೇದು. ಬ್ರೌನ್ ರೈಸ್ ಇಂದ ಮಾಡಿರೋ ಒಂದು ನಿಪ್ಪಟ್ಟು ಇವೆಲ್ಲ ಆತರ. ಸೊ ಹೆಲ್ತಿನ ಮೈಂಡ್ ಅಲ್ಲಿ ಇಟ್ಕೊಂಡು ಆರ್ಗ್ಯಾನಿಕ್ ಆಗಿ ನಾವು ಏನ್ ಸರ್ವ್ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ವೆರೈಟಿ ಎಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಕಸ್ಟಮರ್ಸ್ ಕೊಡ್ಬೇಕು ಅಂತ ಇದೆ. ಸರ್, ಇಷ್ಟೊತ್ತು ತನಕ ನಾಟಿ ರುಚಿ ಬಗ್ಗೆ ಹೆಂಗೆ ಅವ್ರದ್ದು ಬೆನಿಫಿಟ್ ಇತ್ತು, ಏನಿತ್ತು ಅಂತ ಎಲ್ಲ ಹೇಳಿದ್ರು. ಈ ತರ ಸೆಟಪ್ ಎಲ್ಲ ಅವರೇ ಮಾಡ್ಕೊಡ್ತಾರೆ ಅಂತಂದ್ರೆ ಹೆಂಗ್ ಮಾಡ್ಕೊಡ್ತಾರೆ? ಕರೆಂಟ್ ಬಿಲ್ ಆಗಿರ್ಬೋದು, ವರ್ಕರ್ಸ್ಗೆ ಪೇಮೆಂಟ್ಸ್ ಆಗಿರ್ಬೋದು, ಅದೆಲ್ಲ ಹೆಂಗೆ ಸರ್? ಮೇಡಮ್, ಇವ್ರ ನಾಟಿ ರುಚಿ ಅವರ ಕಾನ್ಸೆಪ್ಟೇ ಏನು ಒಂದು ಹೊಸದಾಗಿದೆ ಮೇಡಮ್, ಯೂನಿಕ್ ಆಗಿದೆ. ಸರ್, ಇಲ್ಲಿ ವೈಫೈ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಅವ್ರದೇ ಎಲ್ಲ ಫೆಸಿಲಿಟೀಸ್ ಇರುತ್ತಾ? ಹೌದು ಮೇಡಮ್, ರೆಂಟ್ ಆಗಿರ್ಬೋದು, ಇಲ್ಲ ಹುಡುಗರಿಗೆ ಸಂಬಳ ಆಗಿರ್ಬೋದು, ಅದ್ರ ಜೊತೆಗೆ ಸೆಟಪ್ ಜೊತೆಗೆ CC ಕ್ಯಾಮೆರಾ ಕೊಡ್ತಾರೆ, ವೈಫೈ ಕೊಡ್ತಾರೆ, ಇದೆಲ್ಲ ಫೆಸಿಲಿಟೀಸ್ ಅವರೇ ಕೊಡ್ತಾರೆ. ಗ್ರ್ಯಾಂಡ್ ಓಪನಿಂಗು ಸಹ ಮಾಡ್ಕೊಡ್ತಾರೆ. ಖಂಡಿತ ನಾವು ಜಸ್ಟ್ ಇಲ್ಲಿ ಕೂತು ಸೇಲ್ ಮಾಡೋದು ಅಷ್ಟೇ. ಸರ್, ಇವಾಗ ಸ್ಟಾಕ್ಸ್ ತುಂಬಾ ಆಲ್ಮೋಸ್ಟ್ ಸೇಲ್ಸ್ ಹೋಗುತ್ತೆ, ಸ್ಟಾಕ್ಸ್ ಇಮಿಡಿಯೇಟ್ಲಿ ಬೇಕಾಗಿರುತ್ತೆ. ಹೆಂಗಿರುತ್ತೆ ನಾಟಿ ರುಚಿಯಿಂದ ರೆಸ್ಪಾನ್ಸ್ ನಿಮ್ಗೆ? ಮೇಡಮ್, ಈ ಒಂದು ಫ್ರಾಂಚೈಸಿ ಓಪನ್ ಮಾಡಿ ಇವತ್ತಿಗೆ 6ನೇ ದಿನ. ಸೊ 5 ದಿನದಲ್ಲಿ ನಾನು ಒಂದು 2 ಸತಿ ಫೋನ್ ಮಾಡಿದ್ದೀನಿ ಸ್ಟಾಕ್ಗೋಸ್ಕರ. ಫೋನ್ ಮಾಡಿದ್ವಿ, ವಿತಿನ್ 24 hours ಅಲ್ಲಿ ಸ್ಟಾಕ್ ತಂದು ಹಾಕಿದ್ದಾರೆ ಮೇಡಮ್. ಬಿಸ್ನೆಸ್ ಎಲ್ಲ ನಿಮ್ಗೂ ತುಂಬಾ ಚೆನ್ನಾಗಿ ನಡೀತಿದೆ? ಹೌದು ಮೇಡಮ್, ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವಾಗ ಆಚೆ ನೋಡ್ತಾ ಇರ್ಬೋದು ನೀವು, ಜನ ಇದಾರೆ ಅಲ್ಲಿ. ಪ್ರಾಡಕ್ಟ್ಸ್ ಆಗಿರ್ಬೋದು, ಏನೇ ಒಂದು ತಗೊಂಡೋಗಿದ್ದನ್ನು ಒಳ್ಳೆ ಮತ್ತೆ ಬಂದು ಅದನ್ನ ಫೀಡ್ಬ್ಯಾಕ್ ಹೇಳಿ ಮತ್ತೆ ಸೆಕೆಂಡ್ ಟೈಮ್ ತಗೊಂಡು ಹೋಗ್ತಾ ಇದ್ದಾರೆ. ವಿತಿನ್ 6 days ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮೇಡಮ್. ವೀಕ್ಷಕರೇ, ಇವಾಗ ನಮ್ ಜೊತೆ ಇದ್ದಾರೆ ನಾಟಿ ರುಚಿ ಆಪರೇಷನ್ ಮ್ಯಾನೇಜರ್ ಅವರು. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಸರ್, ಎಷ್ಟು ಫ್ರಾಂಚೈಸಿ ಇದೆ ಸರ್ ನಿಮ್ದು? ನಮ್ದು ಆಲ್ ಓವರ್ ಕರ್ನಾಟಕ ಇದೆ. ನಾವೆಲ್ಲೇ ಇವಾಗ ಆಂಧ್ರದಲ್ಲಿ ಇದೆ, ಮೈಸೂರಲ್ಲಿ ಇದೆ, ವಿದ್ಯಾರಾಯಣಪುರದ ಓಪನ್ ಆಗಿದೆ, ವೈಟ್ ಫೀಲ್ಡ್, ನಾಗವಾರ, ಸುಮಾರು ಬೇಜಾನ್ ಕಡೆ ಇದೆ. ಅಟ್ಲೀಸ್ಟ್ ಇಲ್ಲ ಅಂದ್ರೆ ಆಲ್ ಓವರ್ ಕರ್ನಾಟಕ ಒಂದು 30 ಇಂದ 40 ವರೆಗೆ ಇದೆ ಮ್ಯಾಮ್. ನಮ್ಗೆ ಈಗಲೂ ಕೂಡ ಬರ್ತಾನೆ ಇದೆ. ನಾವು ಇವಾಗಲೂ ಕೂಡ ಸ್ಟೋರ್ ಓಪನ್ ಮಾಡ್ಬೇಕು ಆಯ್ತಾ ಇದೀವಿ ಮ್ಯಾಮ್. ನಾವು ಕೂಡ ತುಂಬಾ ಬಿಸಿ ಆಗಿದೆ, ಫುಲ್ ಬಿಸಿ ಇದೀವಿ ಮ್ಯಾಮ್. ಯಾಕಂದ್ರೆ ನಮಗೆ ಸ್ಟೋರ್ ಓಪನ್ ಆಗ್ತಾನೆ ಇರುತ್ತೆ. ವಾರ್ಲಿ ಎಲ್ಲಾದ್ರೂ ಒಂದು ವೀಕ್ಲಿ ಒಂದು 2 ಸ್ಟೋರ್ ಓಪನ್ ಆಗುತ್ತೆ. ರಿವ್ಯೂಸ್ ಎಲ್ಲ ಹೆಂಗಿದೆ ಸರ್? ಕಸ್ಟಮರ್ಸ್ ಮ್ಯಾಮ್ ಎಲ್ಲ ಫೋನ್ ಮಾಡಿ ಮಾತಾಡ್ತಾರೆ. ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲಾ ಕಡೆ ಸೇಲ್ಸ್ ಆಗುತ್ತೆ. ಯಾರು ಕೂಡ ಫೋನ್ ಮಾಡಿ ಸರ್ ನಿಮ್ಗೆ ತೊಂದರೆ ಆಗ್ತಿದೆ ಇಲ್ಲಿಂದ ಅಂತ ಹೇಳಲ್ಲ. ಇನ್ನೂ ಸೇಲ್ಸ್ ಮ್ಯಾಮ್ ಸರ್ ಇನ್ನೂ ಸ್ಟೋರ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ನಾನು ಕೂಡ ಫ್ರೆಂಡ್ಸ್ ತಗೋಬೇಕು ಅಂತ ಮಾತಾಡಿದ್ದೀನಿ ಅಪ್ಪ ಅಮ್ಮನ ಜೊತೆ. ಅವರು ಕೂಡ ತಗೊಳ್ಳೋಣ ಅಂತ ಹೇಳಿದ್ದಾರೆ. ನಮ್ಮ ಸರ್ ಹತ್ರ ಮಾತಾಡ್ಬೇಕು ಅಷ್ಟೇ. ವೀಕ್ಷಕರೇ, ಇಲ್ಲಿ ತಂದೂರಿ ಚಾಯ್ ತುಂಬಾ ಫೇಮಸ್ ಇದೆ, ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ. ಸೊ ವೀಕ್ಷಕರೇ, ಇನ್ನೂ ಯಾಕೆ ತಡ ಮಾಡ್ತಿದ್ದೀರಾ? ನಾನು ಕೂಡ ಟೇಸ್ಟ್ ಮಾಡಿ ಇಲ್ಲಿನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ತುಂಬಾ ಫ್ಯಾಂಟಾಸ್ಟಿಕ್ ಇದೆ. ಆದಷ್ಟು ಬೇಗ ವಿಸಿಟ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಡಯಲ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.